ಈ ದಿನ ನಮ್ಮ ಕ್ಷೇತ್ರದ ಹಲವಾರು ಮುಖಂಡರು ಇವತ್ತು ನಮ್ಮ ಕೇಂದ್ರ ಕಚೇರಿಗೆ ಬಂದು ಮೊನ್ನೆ ನಡೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಕಾರ್ಯಕ್ರಮದ ಇವತ್ತು ಎಲ್ಲ ಮುಖಂಡರು ಬಂದು ಇವತ್ತು ನಮಗೆ ಧನ್ಯವಾದಗಳು ಹೇಳಕ್ಕೆ ಬರ್ತಾ ಇದ್ದಾರೆ. ಈ ಒಂದು ಧನ್ಯವಾದಗಳು ತಾವು ನಮ್ಮ ಕ್ಷೇತ್ರದ ಸ್ವಾಭಿಮಾನ ಮತದಾರರಿಗೆ ಮತ್ತು ನನಗೆ ಅಧಿಕಾರ ಕೊಟ್ಟಂಥ ಮುಖಂಡರಿಗೆ ಸಲ್ಲಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳ ಒಂದು ಹೋರಾಟ, ನಿರಂತರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನವನ್ನು ಕಟ್ಟಬೇಕನ್ನುವಂಥ ಒಂದು ಹೋರಾಟಕ್ಕೆ ಇವತ್ತು ಆ ಒಂದು ಹೋರಾಟಕ್ಕೆ ಒಂದು ಪ್ರತಿಫಲ ಸಿಕ್ಕೈತೆ. ಈ ಒಂದು ಅಂಬೇಡ್ಕರ್ ಜಯಂತಿ ದಿವಸ ನಾವು ಅರ್ಥಪೂರ್ಣವಾಗಿ ಯಾಕೆ ಆಚರಣೆ ಮಾಡಬೇಕಂತ ನಾವು ವ್ಯವಸ್ಥಿತವಾಗಿ ಜಯಂತಿಯನ್ನು ಮಾಡಿದ್ರಂದರೆ, ಆವತ್ತಿನ ದಿವಸ ಏನಿವತ್ತು ನಾವು ಸುಮಾರು ಬೇರೆ ಕ್ಷೇತ್ರಗಳು ನೋಡಿದಾಗ ನಾವು ಅಂಬೇಡ್ಕರ್ ಭವನ ಕಟ್ಟೋದ್ರಿಂದ ಆ ಅಂಬೇಡ್ಕರ್ ಭವನದಲ್ಲಿ ಬಡವರಿಗೆ ಶುಭ ಕಾರ್ಯಗಳು ಮಾಡೋಂಥ ಅನುಕೂಲ ಆಗಬೇಕು ಅನ್ನೋದು ಒಂದು. ಎರಡನೇದು ಏನಿವತ್ತು ರಾಷ್ಟ್ರೀಯ ಹಬ್ಬಗಳು ಸುಮಾರು 35 ರಾಷ್ಟ್ರೀಯ ಹಬ್ಬಗಳು ಒಂದು ವರ್ಷಕ್ಕೆ ನಡೀತವೆ. ಆ ರಾಷ್ಟ್ರೀಯ ಹಬ್ಬಗಳೆಲ್ಲ ಅಂಬೇಡ್ಕರ್ ಭವನದಲ್ಲೇ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಪ್ರತಿ ಕ್ಷೇತ್ರಕ್ಕೂ 2 ಕೋಟಿ ಅನುದಾನ ಕೊಡ್ತಾ ಇದೆ. ಮೊನ್ನೆ ಸದನದಲ್ಲಿ ಸಹ ನಮ್ಮ ಸಮಾಜ ಕಲ್ಯಾಣ ಸಚಿವರು ಗಮನಕ್ಕೆ ತಂದಿದ್ದೀನಿ, ನೀವು ಹೆಚ್ಚಿನಾಗಿ ನಮ್ಮ ಅನುದಾನ ಕೊಡ್ಬೋದಂತ. ಅದಾದಮೇಲೆ ಇವತ್ತು ನಮ್ಮ ಸಂಸದರಾಗಿರ್ಬೋದು ನಮ್ಮ ಮಲ್ಲೇಶ್ ಅಣ್ಣವರು ನನ್ನ ಶಾಸಕರ ಅನುದಾನದಲ್ಲಿ ಮತ್ತು ದೇವೇಗೌಡರು ಮತ್ತು ನಮ್ಮ ಗೋವಿಂದರಾಜಣ್ಣ ಇವರೆಲ್ಲರೂ ಒಂದು ವಿಶ್ವಾಸ ತಗೊಂಡು ಅವ್ರ ಕಡೆಯಿಂದ ಅನುದಾನ ತಂದು ಇವತ್ತು ಅಂಬೇಡ್ಕರ್ ಭವನ ಸುಮಾರು 10 ಕೋಟಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಸುಸಜ್ಜಿತವಾದಂಥ ಭವನವನ್ನು ಕಟ್ಟಬೇಕು ಅನ್ನೋ ಕಾರ್ಯಕ್ರಮ. ಯಾವುದೇ ದಿವಸ ಅವತ್ತು ಏನು ಈ ತಾಲೂಕಿನಲ್ಲಿ ಒಂದು ಗುರುಭವನ ಆಗ್ಬೋದು, ನೌಕರರ ಭವನ ಆಗ್ಬೋದು, ಸುಮಾರು ವರ್ಷಗಳಿಂದ ಭಾಳಷ್ಟು ಬೇಡಿಕೆಗಳಿತ್ತು ಆ ಇಲಾಖೆ ಅಧಿಕಾರಿಗಳ ಕಡೆಯಿಂದ ಮತ್ತು ನಮ್ಮ ಶಿಕ್ಷಕರ ಕಡೆಯಿಂದ. ಅವು ಸಹ ಅವತ್ತೇ ಪೂಜೆ ಮಾಡಿ ಇವತ್ತು ಏನು ಮೊನ್ನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳು ಏನಿದೆ ಅಂದರೆ ಸಮಾನತೆ, ಎಲ್ಲರಿಗೂ ಒಳ್ಳೆಯದಾಗಬೇಕು, ಎಲ್ಲರೂ ನೆಮ್ಮದಿಯಾಗಿರ್ಬೇಕು ಅಂತ ಅವರ ಒಂದು ಸಂಕಲ್ಪ ಏನಿತ್ತು ಅದು ಸಂಕಲ್ಪ ನೆರವೇರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಜಯಂತಿಯನ್ನು ಆಚರಣೆ ಮಾಡಿದ್ವಿ. ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಯಾವತ್ತೂ ನಾವು ಇವತ್ತು ಸಮುದಾಯಗಳು ಇವತ್ತು ಎಲ್ಲ ಸಮುದಾಯ ಸಮಾನತೆ ಅಂತ ನಾವು ಕಾರ್ಯಕ್ರಮ ಎಲ್ಲ ಸಮುದಾಯ ಇವತ್ತು ಅಂಬೇಡ್ಕರ್ ಜಯಂತಿ ಇರ್ಬೋದು, ವಾಲ್ಮೀಕಿ ಜಯಂತಿ ಇರ್ಬೋದು, ಕೆಂಪೇಗೌಡರ ಜಯಂತಿ, ಪ್ರತಿಯೊಂದು ಜಯಂತಿಯೂ ಸಹ ನಾವು ಇಚ್ಛಾತೀತವಾಗಿ ಇವತ್ತು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಯಾವುದೇ ಒಂದು ಸಮುದಾಯ ವಿರುದ್ಧವಾಗ್ಬೋದು ಪರವಾಗ್ಬೋದು ಮಾಡೋಂಥ ಎಲ್ಲರೂ ಸಮಾನತೆಯಿಂದ ನಾನು ಕಾರ್ಯಕ್ರಮಗಳು ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇದೆ. ಮುಂದೆ ಈ ಕ್ಷೇತ್ರ ಏನು ನಾನು 8ನೇ ಶಾಸಕ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಒಬ್ಬರು 6 ಬಾರಿ ಶಾಸಕರಾಗಿದ್ದರು, ಒಬ್ಬರು 3 ಬಾರಿ ಶಾಸಕರಾಗಿದ್ದರು, ಒಬ್ಬರು 3 ಬಾರಿ ಮಂತ್ರಿ ಆಗಿದ್ದರು. ಇವತ್ತು ನಮ್ಮ ಕ್ಷೇತ್ರ ಇವತ್ತು ಇಡೀ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಯಾವುದಾದ್ರೂ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಇದೆ, ಅದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಮುಖ್ಯವಾಗಿ ಇವತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು 100 ಬೆಡ್ ಹಾಸ್ಪಿಟ್ಲ್ ಇದೆ. ಇವತ್ತು ನಮ್ಮ ತಾಲೂಕಲ್ಲಿ 100 ಬೆಡ್ ಹಾಸ್ಪಿಟ್ಲ್ ಇಲ್ಲ. ಇವತ್ತು ಬಡವರು ಇವತ್ತು ಬೇರೆ ಕಡೆ ಹೋಗಿ ಇವತ್ತು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡಿಬೇಕಾದ್ರೆ ಸುಮಾರು ಸಣ್ಣ ಕಾಯಿಲೆ ಬಂದರೂ ಸಹ 50ರಿಂದ 1 ಲಕ್ಷ ರೂಪಾಯಿ ಖರ್ಚಾಗೋಂಥ ಪರಿಸ್ಥಿತಿ ಇದೆ. ಇದು ಆದಮೇಲೆ ಇವತ್ತು ನಮ್ಮ ಮುಂದಿನ ಗುರಿ 100 ಬೆಡ್ ಹಾಸ್ಪಿಟಲ್ ಇರ್ತಕ್ಕಂಥದ್ದು ಒಂದು ಕ್ಷೇತ್ರದಲ್ಲಿ. ಮತ್ತು ಏನಿವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಭಾಳಷ್ಟು ಹದಗೆಟ್ಟಿದ್ದಾವೆ. ಆ ರಸ್ತೆಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಸಚಿವರು ಗಮನ ತಂದಿದ್ದೀನಿ. ಈ ಒಂದು 2025-26ನೇ ಸಾಲು ಮತ್ತು 2026-27ನೇ ಸಾಲಿನಲ್ಲಿ ಸಂಪೂರ್ಣವಾಗಿ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಏನಿವತ್ತು ಸರ್ಕಾರ ಕೊಡ್ತಕ್ಕಂಥ ನನಗೆ ಪ್ರತಿ ತಿಂಗಳು 2,26,000 ಸಂಬಳ ಕೊಡ್ತಾಯಿದೆ. ನಾನು ಶಾಸಕನಾದಾಗ ನಿರಂತರವಾಗಿ ಅದು ಬಡ ಮಕ್ಕಳಿಗೆ ಇವತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸುಮಾರು ನಮ್ಮ ತಾಲೂಕಲ್ಲಿ ಒಂದು 13,000 ಜನ ಮಕ್ಕಳು ಇವತ್ತು ಓದ್ತಾ ಇದ್ದಾರೆ. ಈ ಹಣ ಎಲ್ಲ ಅವರಿಗೆ ಶಿಕ್ಷಣಕ್ಕೆ ನಾವು ಮುಡುಪಾಗಿಟ್ಟಿದ್ದೀವಿ. ಮುಂದೆ ಸಹ ಇದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ನಾನು 2001ರಿಂದ ನಾನು ಈ ಕ್ಷೇತ್ರದಲ್ಲಿ ರಾಜಕಾರಣ ಬಂದಿರೋಂಥವ್ರು.
ಯಾವತ್ತೂ ನಾನು ಏನೇ ಕೆಲಸ ಮಾಡಿದ್ರು ನನಗೆ ಅಧಿಕಾರ ಸಿಕ್ಕಲಿ, ನನಗೆ ಪ್ರಚಾರ ಸಿಕ್ಕಲಿ, ನನಗೆ ರಾಜಕಾರಣದಿಂದ ದುಡ್ಡು ಮಾಡಬೇಕಂತ ಬಂದಿರೋಲ್ಲ. ನಾವು ಈ ಕ್ಷೇತ್ರದಲ್ಲಿ ಜನಗಳಿಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸ ಆಗಬೇಕು ಅನ್ನೋದು ಒಂದೇ ನಮ್ಮದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೀವಿ. ಮುಂದೆ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗ್ತದೆ, ಎಲ್ಲರೂ ನೆಮ್ಮದಿಯಾಗಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ.